ಪ್ರಾಪರ್ಟಿ ಮೈಸೂರು ಐತೆ. ಆದಿಗೌಡ ಮಾತಾಡ್ತಾ ಇರೋದು. ಈಗ ನೀವು ನೋಡ್ತಾ ಇರೋದು ನ್ಯೂ ಪ್ರಾಜೆಕ್ಟ್ ನಿಯರ್ ಬೈ ಮಣಿಪಾಲ್ ಹತ್ರ ಇದೆ. ಇದು ಬಂದು 911 ಎ ಖಾತಾ ಪ್ರಾಪರ್ಟಿ. ರಿಂಗ್ ರೋಡ್ ಇಂದ ಔಟ್ ಸೈಡ್ ಇರೋದ್ರಿಂದ ಇದು ಬಂದು ಪ್ಯಾಲೇಸ್ಗೆ 8 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡ್ 2 ಕಿಲೋಮೀಟರ್ ಆಗುತ್ತೆ. ಬ್ಯಾಂಕ್ ಲೋನ್ 80% ಆಗುತ್ತೆ. ಪ್ರಾಜೆಕ್ಟ್ ಬಂದು 160 ಸೈಟ್ ಇದೆ. ಲೊಕೇಶನ್ ಈ ತರ ಇದೆ. ಸುತ್ತ ನೇಚರು. ಏನು ವೆಹಿಕಲ್ ಕಾರ್ ಬರ್ತಿದೆ ಅದು ಬಂದು ಬಸ್ ರೂಟು, KSRTC ಬಸ್ ರೂಟು. ಇದೆಲ್ಲ ಫಸ್ಟ್ ಪಾರ್ಟಿ ಆಗ್ತೀರಾ ಈಗ ಬೈ ಮಾಡಿದ್ರೆ, ಅಂದ್ರೆ ನ್ಯೂ ಪ್ರಾಜೆಕ್ಟ್ ಆಗಿರೋದ್ರಿಂದ. ಪ್ರೈಸ್ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾವುದೇ ಥರ ಲೊಕೇಶನ್ ಅಲ್ಲಿ ಸೈಟ್ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ರಿಕ್ವೈರ್ಮೆಂಟ್ ಯಾವುದೇ ಥರ ಇದ್ರು ತಿಳಿಸ್ಕೊಡಿ, ಕೆಲಸ ಮಾಡ್ಕೊಡ್ತೀವಿ. 5 ಕುಂಟೆ 10 ಕುಂಟೆ 5 ಕುಂಟೆ 10 ಕುಂಟೆ 2 ಕುಂಟೆ 3 ಕುಂಟೆ ಆ ಥರ. ಲೊಕೇಶನ್ ತುಂಬಾ ಚೆನ್ನಾಗಿರೋದಿದೆ. ಅಂದ್ರೆ ಯಾವುದೇ ಜಮೀನ್ ತಗೊಂಡ್ರು ಪ್ರತಿ ಇಂಡಿವಿಜುವಲ್ ಆಗಿ ರೋಡ್ ಇರೋಂಥ ಪ್ರಾಪರ್ಟಿಗಳನ್ನೇ ತೋರಿಸ್ಕೊಡ್ತೀನಿ. ಜಮೀನ್ ಇದೆ ಅಂದ್ರೆ ಕಾಲುವೆ ಏರಿ ಮಡ್ ರೋಡು ಆ ಥರ ಏನಿಲ್ಲ. ಡಾಂಬರ್ ರೋಡ್ ಕಡೆನೇ ಇದೆ. ಡಾಂಬರ್ ರೋಡ್ಗೆ ಫೇಸಿಂಗ್ ಇದೆ. ನಿಮ್ಮ ಲೊಕೇಶನ್ ಯಾವುದೇ ಕಡೆ ಇರಲಿ, ಮೈಸೂರಲ್ಲಿ ದಟ್ಕಳ್ಳಿ, ವಿಜಯನಗರ, ಫೋಸ್ಟೇಜು, RT ನಗರ, ಆ ಕಡೆ JP ನಗರ, ಎಲ್ಲೇ ಇದ್ರು ತಿಳಿಸ್ಕೊಡಿ. ಸೈಟು ಮನೆ ಬೇಕಿದ್ರೆ, ಮನೆ ಜಾಸ್ತಿ ಮಾಡಲ್ಲ, ಸೈಟೇ ಜಾಸ್ತಿ ಮಾಡೋದು. ಇದ್ರ ಬಗ್ಗೆ ಈ ಲೇಔಟ್ ಬಗ್ಗೆ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ಗೆ ವಾಟ್ಸಪ್ ಮಾಡಿ, ಇಲ್ಲ ಕಾಲ್ ಮಾಡಿ. ಪ್ಲಾನ್ ಕಳ್ಸ್ಕೊಡ್ತೀನಿ. ವಿಸಿಟ್ ಆದ್ಮೇಲೆ 911 ಎ ಖಾತಾ ಪ್ರಾಪರ್ಟಿ ಕಳ್ಸ್ಕೊಡ್ತೀನಿ, ಬೈ ಹ್ಯಾಂಡ್ ಕೊಡ್ತೀನಿ. ಇದು ಲೊಕೇಶನ್ ಬರ್ಬೇಕಂದ್ರೂ ಕಾಲ್ ಮಾಡಿ, ವಿಸಿಟ್ ಮಾಡಿಸ್ಕೊಡ್ತೀನಿ. ಲೊಕೇಶನ್ ತುಂಬಾ ಚೆನ್ನಾಗಿದೆ, ಬಸ್ ರೂಟ್ ಪಕ್ಕನೇ ಇದೆ. ಇಲ್ಲಿಂದ 2-3 ಕಿಲೋಮೀಟರ್ ಸ್ಕೂಲು, ಕಾಲೇಜು, ಹಾಸ್ಪಿಟಲು, ಸಿಟಿ ಪ್ರತಿಯೊಂದು ಎಲ್ಲ ನಿಯರ್ ಬೈ ಇದೆ. ಅಂದ್ರೆ ರಿಂಗ್ ರೋಡ್ಗೆ 2 ಕಿಲೋಮೀಟರ್ ಅಂದ್ರೆ NH, ಮಣಿಪಾಲು, ಮೈಸೂರು ಪ್ಯಾಲೇಸ್ 8 ಕಿಲೋಮೀಟರ್, ಕಬ್ಬರು 7 ಕಿಲೋಮೀಟರ್ ಆ ಥರ. ಇದೇ ಥರ ವಿಡಿಯೋಗಳು ನೋಡ್ಬೇಕಾದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ರಿಕ್ವೈರ್ಮೆಂಟ್ ತಿಳಿಸ್ಕೊಡಿ, ನೀವು ರಿಕ್ವೈರ್ಮೆಂಟ್ ತಕ್ಕಂತೆ ಕೆಲಸ ಮಾಡ್ಕೊಡ್ತೀವಿ. ಹಳ್ಳಿ ಒಳಗಡೆ ಮನೆಗಳು ಹುಡುಕ್ತಾ ಇದ್ರೆ ಕಮ್ಮಿ ರೇಟ್ಗೆ ನಮ್ಮ ಹತ್ರ ಶೂಟಿಂಗ್ ಮಾದೇಪುರದಲ್ಲಿ 34ಕ್ಕೆ 56 ಒಂದು ಮನೆ ಇದೆ, ಹಳೆ ಮನೆ. ಪ್ರೈಸ್ ಬಂದು 35 ಲಕ್ಷ ಹೇಳ್ತಾರೆ. 911 ಎ ಖಾತಾ ಪ್ರಾಪರ್ಟಿ ಅದು. ವಿಲೇಜ್ ಒಳಗಡೆನು ಎ ಖಾತಾ ಪ್ರಾಪರ್ಟಿ ಸೇಲ್ಗಿರ್ತದೆ ನಮ್ಮ ಹತ್ರ. ವಿಡಿಯೋ ಲೈಕ್ ಮಾಡಿ, ಏನೇ ತಪ್ಪಿದ್ರು ತಿಳಿಸ್ಕೊಡಿ, ತಿದ್ಕೊಳ್ತೀವಿ.